ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಕರಿಬೇವನ್ನು ಬಳಸ್ಕೊಂಡು ಒಂದು ಚಿತ್ರಾನ್ನ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ನಾರ್ಮಲ್ ಆಗಿ ಚಿತ್ರಾನ್ನ ಥರ ಇರುತ್ತೆ. ಆದರೆ ಕರಿಬೇವನ್ನು ಜಾಸ್ತಿ ಬಳಸ್ಕೊಂಡು ಯಾವ ರೀತಿ ಒಂದು ಚಿತ್ರಾನ್ನ ಗೊಜ್ಜನ್ನು ಒಂದು ತಿಂಗಳಾದರೂ ಕೆಡೋದಿಲ್ಲ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬಿಸಿ ಅನ್ನ ಎದ್ಬಿಟ್ರೆ ಪಟಾಪಟ್ ಅಂತ ಒಂದು 5 ನಿಮಿಷದಲ್ಲೆಲ್ಲ ಚಿತ್ರಾನ್ನ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವಾಗ ಇದನ್ನು ಕರಿಬೇವಿನ ಚಿತ್ರಾನ್ನ ಮಾಡೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಒಣಗಿರುವಂಥದ್ದು. ಹಾಗೆ ಒಂದು 4ರಿಂದ 5 ಬ್ರಾಂಚಷ್ಟು ಕರಿಬೇವಿನ ಎಲೆನೇ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥದ್ದು, ಒಣಗಿರೋದಾದರೂ ಪರವಾಗಿಲ್ಲ, ಪೌಡರ್ ಮಾಡುವಂಥದ್ದು ಇದು. ಕರಿಬೇವಿನ ಎಲೆನ ಒಂದು 5ರಿಂದ 6 ಬ್ರಾಂಚಷ್ಟು ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಒಣಗಿಸಿಟ್ಟಿರುವಂಥ ಕರಿಬೇವಿನ ಎಲೆನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನೀರೇನು ಹಾಕೋದು ಬೇಡ, ಬೇಕನ್ಸಿದ್ರೆ ಸ್ವಲ್ಪ ಹಸಿ ಕೊಬ್ಬರಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಪೌಡರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಕೂಡ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ನಿಮಗೆ ಯಾವುದೇ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಒಂದು ಒಣಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಗಿರೋ ಮೆಣಸಿನ್ಕಾಯನ್ನೇ ಸ್ವಲ್ಪ ಜಾಸ್ತಿ ಹಾಕೋಬೋದಾಗುತ್ತೆ. ಹಾಗೆ ಇವಾಗ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು, ಒಂದು ದೊಡ್ಡ ಸೈಜ್ ಈರುಳ್ಳಿನೇ ತೊಗೊಂಡಿದ್ದೀನಿ. ಗೊಜ್ಜು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬರಲಿ ಅನ್ನೋಕ್ಕೋಸ್ಕರ. ಹಾಗೆ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನನಗೆ ಟೊಮೆಟೊ ಪರ್ಸ್ನಲಿ ತುಂಬ ಇಷ್ಟ, ಅದಕ್ಕೋಸ್ಕರ. ನಿಮಗೆ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಕೋಬೋದು, ಅಥವಾ ಜಾಸ್ತಿ ಬೇಕಂದ್ರೂ ಕೂಡ 1-2 ಹಾಕೋಬೋದು. ಹಾಗೆ ನಾನಿವಾಗ ಕರಿಬೇವಿನ ಪೌಡರನ್ನು ಮಾಡ್ಕೊಂಬಂದನಲ್ಲ, ನೀರೇನು ಸೇರಿಸಿಲ್ಲ, ಅದೇ ರೀತಿ ತರಿತರಿಯಾಗಿ ರುಬ್ಕೊಂಬಂದಿರುವಂಥ ಕರಿಬೇವಿನ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ನಾವು ಎಷ್ಟಂದರೆ ಒಂದು 8ರಿಂದ 10 ಬ್ರಾಂಚಷ್ಟು ಹಾಕಿದ್ರೂ ನಮಗೆ ಎಲ್ಲೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದವಾಗ ಕರಿಬೇವು ಜಾಸ್ತಿ ಹೊಟ್ಟೆಗೆ ಹೋಗುತ್ತೆ. ಹಾಗೆ ಇವಾಗ ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಅದು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇನು ಬೇಡ, ಎಣ್ಣೆ ಜೊತೆಗೆ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ ಹುಣಸೆ ಹಣ್ಣಿನ ರಸನ 1 ಕಪ್ಪಷ್ಟು ಸೇರಿಸಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. 2 ಪೀಸಷ್ಟು ಬೆಲ್ಲ ಹಾಕಿದ್ದೀನಿ, ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋಕ್ಕೆ. ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹುಣಸೆ ಹಣ್ಣಿನ ರಸದ ಜೊತೆಗೆ ಬೆಲ್ಲ ಹಾಗೆ ಉಪ್ಪನ್ನು ಸಹ ಸೇರಿಸಿದ್ದೀನಿ. ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ನೋಡಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈ ಥರ ರೆಡಿ ಮಾಡಿಕೊಂಡು ನಾವು ಒಂದು ಕಂಟೈನರಲ್ಲಿ ಹಾಕಿಬಿಟ್ಟು 1 ತಿಂಗಳನ್ಗಟ್ಲೆ ಯೂಸ್ ಮಾಡ್ಕೋಬೋದು. ಆಚೆ ಕಡೆ ಕೂಡ 1 ವಾರದವರೆಗೆ ಇಟ್ಟರೂ ಏನಾಗಲ್ಲ. ನೀರಿನ ಅಂಶ ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಜೊತೆಗೆ ಮಿಕ್ಸ್ ಆದರೆ ಸಾಕಾಗುತ್ತೆ. ಇವಾಗ ನಾನು ರೆಡಿ ಇಟ್ಕೊಂಡಿರುವಂಥ ರೈಸಲ್ಲಿ ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನಕ್ಕೆ ಮಿಕ್ಸ್ ಮಾಡಿದ್ರೆ ಕರಿಬೇವಿನ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಗೊಜ್ಜು ಕೂಡ ನಾನು ಲಾಸ್ಟಲ್ಲಿ ಕಡಿಮೆ ಅನಿಸಿದ್ರೆ ಬೇಕನ್ಸಿದ್ರೆ ಹಾಕ್ಕೋಬೋದು. ಗೊಜ್ಜು ಹಾಗೆ ಚಿತ್ರಾನ್ನ ಎರಡೂ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಹೊಸ ರೆಸಿಪಿಗಾಗಿ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಇವತ್ತಿನ ಈ ರೆಸಿಪಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕರಿಬೇವಿನ ಚಿತ್ರಾನ್ನ ಯಾರೆಲ್ಲ ಆರಿಸಿ ಸೈಡಲ್ಲಿ ಇಡ್ತಾರೋ ಅವರಿಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್.